ಬಿಗ್ ಬಾಸ್ ಮನೆಯಿಂದ ಮೊದಲನೇ ದಿನವೇ ಎಲಿಮಿನೇಟ್ ಆಗಿದ್ದು ಯಾರು? ಯಾಕೆ ಅವರನ್ನ ಎಲಿಮಿನೇಟ್ ಮಾಡಲಾಯ್ತು? ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಅನ್ನೋದಾದ್ರೆ ನಿಜಕ್ಕೂ ಎಲಿಮಿನೇಟ್ ಆದ್ರಾ ಅಥವಾ ಸೀಕ್ರೆಟ್ ರೂಮ್ ಅನ್ನ ಸೇರ್ಕೊಂಡ್ರಾ? ನಿಜಕ್ಕೂ ವಿಷಯ ಏನು? ಇದೆಲ್ಲದರ ಬಗ್ಗೆ ನಿಮ್ಗೆ ಮಾಹಿತಿ ಈ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೇ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟಕ್ಕೂ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ಟೋಟಲ್ ಆಗಿ 19 ಜನ ಸ್ಪರ್ಧಿಗಳು ಬಂದಿದ್ದಾರೆ. ಅದರಲ್ಲಿ ಈಗಾಗಲೇ 16 ಜನ ಸ್ಪರ್ಧಿಗಳಲ್ಲಿ ಕೆಲವರು ಜಂಟಿ ಮತ್ತೆ ಕೆಲವರು ಒಂಟಿಯಾಗಿದ್ದಾರೆ. ಉಳಿದಿರುವಂತಹ 3 ಜನ ಸ್ಪರ್ಧಿಗಳು ಮಾತ್ರ ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿ ಒಂಟಿಯಾಗಿನೇ ಇದ್ದಾರೆ. ಬಟ್ ಅವರಲ್ಲಿ ಯಾರು ಕೂಡ ಜಂಟಿ ಆಗಿರ್ಲಿಲ್ಲ. ಸೊ ಹೀಗಾಗಿ ಇವಾಗ ಬಿಗ್ ಬಾಸ್ ಈ ಮಧ್ಯದಲ್ಲಿ ಎಂಟ್ರಿಯನ್ನ ಕೊಟ್ಟಿದ್ದು ಅಂದ್ರೆ ಮೊದಲನೇ ಎಪಿಸೋಡ್ ನಲ್ಲೇನೆ ಎಂಟ್ರಿನ ಕೊಡ್ತಾರೆ. ಹಾಗೇನೆ ಎಲ್ಲರನ್ನ ಸ್ವಾಗತ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳು ಅಂದ್ಕೊಂಡಿದ್ರೆ ಬಿಗ್ ಬಾಸ್ ಹೇಳೋದೇ ಬೇರೆ. ನಾನ್ ಬಂದಿರೋದು ಸ್ವಾಗತ ಮಾಡೋದಕ್ಕಲ್ಲ, ಒಬ್ಬರನ್ನ ಎಲಿಮಿನೇಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಒಂದು ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ಇಲ್ಲಿಯ ತನಕ ಕೂಡ ಅಂದ್ರೆ ಸೀಸನ್ 11ರ ತನಕ ಕೂಡ ಈ ರೀತಿಯಾಗಿ ಆಗಿರ್ಲಿಲ್ಲ. ಮೊದಲ ದಿನವೇ ಎಲಿಮಿನೇಷನ್ ಅನ್ನೋ ರೀತಿನಲ್ಲಿ. ಸೊ ಹೀಗಾಗಿನೇ ಅಲ್ಲಿರುವಂತಹ ಸ್ಪರ್ಧಿಗಳು ಕೂಡ ಶಾಕ್ ಆಗಿದ್ದಾರೆ. ಹಾಗೇನೆ ಫ್ಯಾನ್ಸ್ ಕೂಡ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇವಾಗ ಪೇರ್ ಆಗದೆ ಉಳ್ಕೊಂಡಿರುವಂತಹ 3 ಜನ ಅಂದ್ರೆ ಕಡೆಯಲ್ಲಿ ಉಳ್ಕೊಂಡಿದ್ದು ಇವರು. ಬಾಕಿ ಎಲ್ರಿಗೂ ಕೂಡ 75ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಓಟುಗಳು ಬಂದು ಡೈರೆಕ್ಟ್ ಆಗಿ ಎಂಟ್ರಿನ ಪಡ್ಕೊಂಡ್ರು. ಇವರಿಗೆ 75ಕ್ಕಿಂತ ಕಡಿಮೆ ಓಟುಗಳು ಕೂಡ ಬಂದಿದಾವೆ. ಅಂದ್ರೆ ಅವರು ಪರ್ಸೆಂಟೇಜ್ ಅನ್ನ ಕೊಡ್ತಾರಲ್ವಾ ಅಲ್ಲಿ. ಹಾಗೇನೆ ಇವರು ಒಂಟಿಯಾಗಿ ಇದ್ದಾರೆ, ಜಂಟಿ ಆಗಿಲ್ಲ. ಸೊ ಹೀಗಾಗಿ ಈ ಮೂವರಲ್ಲಿ ಒಬ್ರು ಎಲಿಮಿನೇಟ್ ಆಗಿ ಉಳಿದಿರುವಂತಹ ಸ್ಪರ್ಧಿಗಳು ಜಂಟಿ ಆಗ್ಬೇಕು. ಸೊ ಇದು ಬಿಗ್ ಬಾಸ್ ನ ಪ್ಲಾನ್ ಆಗಿತ್ತು. ಸೊ ಹೀಗಾಗಿನೇ ಇವಾಗ ಉಳ್ಕೊಂಡಿರುವಂತಹ ಸ್ಪಂದನ ಸೋಮಣ್ಣ, ರಕ್ಷಿತಾ ಶೆಟ್ಟಿ ಹಾಗೇನೆ ಮಾಳು, ಈ ಮೂವರಲ್ಲಿ ಒಬ್ಬರು ಎಲಿಮಿನೇಟ್ ಅನ್ನೋದನ್ನ ಬಿಗ್ ಬಾಸ್ ತಿಳಿಸ್ತಾರೆ. ಹಾಗೇನೆ ಇದನ್ನ ಪರಸ್ಪರ ನೀವೇನೆ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಮಾಡಿ ಯಾರು ಹೊರಗಡೆ ಹೋಗ್ಬೇಕು ಅನ್ನೋದನ್ನ ನೀವೇನೆ ಹೇಳಿ ಅನ್ನೋದನ್ನ ಕೂಡ ಬಿಗ್ ಬಾಸ್ ಹೇಳ್ತಾರೆ. ಸೊ ಹೀಗಾಗಿ ಮನೆ ಮಂದಿ ಎಲ್ಲ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ರೈಸ್ ಕೂಡ ಮಾಡ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸ್ಪಂದನ ಅವರನ್ನ ಇಲ್ಲಿ ಅಶ್ವಿನಿ ಗೌಡ ಅವರು ಸ್ವಲ್ಪ ಟಾರ್ಗೆಟ್ ಮಾಡಿದ ರೀತಿ ಅನ್ನಿಸ್ತು, ಅಥವಾ ಅವ್ರ ಹೆಸರನ್ನ ಮೇನ್ ಆಗಿ ಹೈಲೈಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಇವರಿಗೆ ಹೊರಗಡೆ ಕೂಡ ಅವಕಾಶ ಸಿಗಬಹುದು ಅಂತ ಹೇಳಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಅವಕಾಶ ಸಿಗಬಹುದು ಅಂತ ಅವ್ರು ಹೇಳಿದಾರೋ ಏನೋ ಗೊತ್ತಿಲ್ಲ. ಬಟ್ ಆ ರೀತಿಯಾಗಿ ಸ್ಟೇಟ್ಮೆಂಟ್ ಮಾಡೋದು ತಪ್ಪು. ಸೊ ಯಾಕೆ ಅಂತ ಹೇಳಿದ್ರೆ ಅವರು ಅರ್ನ್ ಮಾಡ್ಕೊಂಡು ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ. ಸೊ ಡೈರೆಕ್ಟ್ ಆಗಿ ಆ ರೀತಿಯಾಗಿ ಹೇಳೋದು ಅಷ್ಟೊಂದು ಸರಿಯಲ್ಲ ಅಂತ ಅನಿಸ್ತು. ಇದರಿಂದಾಗಿ ಸ್ಪಂದನ ಸೋಮಣ್ಣ ಅವರಿಗೂ ಕೂಡ ಸಿಟ್ಟು ಬರತ್ತೆ. ಇನ್ನು ನೆಕ್ಸ್ಟ್ ರಕ್ಷಿತಾ ಅವರನ್ನ ಜಾನ್ವಿ ಅವರು ಸ್ವಲ್ಪ ಟಾರ್ಗೆಟ್ ಮಾಡಿದ್ರು ಅಥವಾ ಅವರ ಹೆಸರನ್ನ ತಗೊಂಡ್ರು ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡಿ ತಪ್ಪು ಮಾತಾಡಿ ಪಾಪ್ಯುಲರ್ ಆಗಿ ಬಂದಿದ್ದಾರೆ ಅನ್ನೋ ರೀತಿನಲ್ಲಿ ಹೇಳಿದ್ರು. ಒಟ್ಟಾರೆಯಾಗಿ ಇಲ್ಲಿ ರಕ್ಷಿತಾ ಹಾಗೇನೆ ಸ್ಪಂದನ ಇವರಿಬ್ಬರನ್ನ ಟಾರ್ಗೆಟ್ ಮಾಡಿರೋ ರೀತಿನಲ್ಲಿ ಇದೆ. ಇವರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಹಾಗಾದ್ರೆ ಅಂತ ನೀವು ಕೇಳೋದಾದ್ರೆ, ಎಲಿಮಿನೇಟ್ ಆಗ್ತಾ ಇರೋದು ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಏನಿದೆ ಅದು ಕೂಡ ಓಪನ್ ಆಗತ್ತೆ. ಇನ್ನೇನು ಬಿಗ್ ಬಾಸ್ ನ ಸ್ಪರ್ಧಿ 3 ಜನ ಕೂಡ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಡಿಸೈಡ್ ಮಾಡ್ಕೊಂಡು ಹೊರಗಡೆ ಬರಬೇಕು ಅನ್ನುವಷ್ಟರಲ್ಲೇನೆ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಎಲಿಮಿನೇಷನ್ ಇಲ್ಲ ಅಂತ ಹೇಳಿ ಬದಲಾಗಿ ನಾಮಿನೇಟ್ ಅನ್ನೋದನ್ನ ಮೆನ್ಷನ್ ಮಾಡೋ ಚಾನ್ಸಸ್ ಇದೆ. ಬಟ್ ಎಲಿಮಿನೇಷನ್ ಇಲ್ಲ, ಇದಂತೂ ಕನ್ಫರ್ಮ್ ಆಗಿದೆ. ಈ ಸಲದ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಸೊ ಹೀಗಾಗಿ ಮೊದಲನೇದಾಗಿನೇ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಮೊದಲನೇ ದಿನವೇ ಎಲಿಮಿನೇಷನ್ ಅಂತ ಹೇಳಿ, ಹಾಗೇನೆ ಕೊನೆಯಲ್ಲಿ ಮತ್ತೆ ಅಲ್ಲಿ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿನಲ್ಲೇನೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ಸೊ ಮೊದಲನೇ ದಿನ ಅಂತೂ ಅವರು ಒಂದ್ ರೀತಿಯಾಗಿ ಬೆಂಕಿ ಹಚ್ಚೋ ಕೆಲಸ ಆಯ್ತು ಅಂತಾನೆ ಹೇಳ್ಬಹುದು. ಏನೂ ಕೂಡ ಜಗಳಗಳು ಆಗಿರ್ಲಿಲ್ಲ ಬಂದಾಗ್ಲಿಂದ. ಸೊ ಸ್ವಲ್ಪ ಬೆಂಕಿ ಹತ್ಸೋಣ ಅನ್ನೋ ರೀತಿನಲ್ಲಿ ಇತ್ತು ಇದು. ಈಗಾಗಲೇ ಸ್ಪಂದನ ಹಾಗೇನೆ ಅಶ್ವಿನಿ ಅವರಿಗೆ ಸ್ವಲ್ಪ ಮನಸ್ಸಿನಲ್ಲೇನೆ ದ್ವಂದ್ವ ಯುದ್ಧ ಶುರು ಆಗಿರತ್ತೆ. ಹಾಗೇನೆ ಇನ್ನೊಂದೆಡೆ ಜಾನ್ವಿ ಹಾಗೇನೆ ರಕ್ಷಿತಾ ಅವರಿಗೆ ಮುಂದೆ ಜಗಳಗಳು ಕಿತ್ಕೊಳ್ಳುವಂತಹ ಎಲ್ಲಾ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಸೊ ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಅಟ್ ಪ್ರೆಸೆಂಟ್ ಅಲ್ಲಂತೂ ಯಾವುದೇ ಎಲಿಮಿನೇಷನ್ ಆಗಿಲ್ಲ. ಸೊ ಟೆನ್ಷನ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ಯಾರು ಎಲಿಮಿನೇಟ್ ಆಗಿಲ್ಲ. ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.